ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆರಿ ಗುಡ್ ಮಾರ್ನಿಂಗ್. ಇವತ್ತೇನು ವಿಶೇಷ ಅಂದರೆ, ನಾನು ನನ್ನ ಮಗಳು ಮಾತ್ರ ವಾಕ್ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗುವಾಗ ಗುಲ್ಮೊಹರ್ ಟ್ರೀ ಸಿಕ್ತು. ಇದನ್ನು ಕೆಂಪು ತರಾಯಿ, ಮೇ ಫ್ಲವರ್ ಅಂತಲೂ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದನ್ನು ನಾವು ಚಿಕ್ಕವರಿದ್ದಾಗ ಈ ಥರ ನೇಲ್ಸ್ ಮಾಡ್ಕೊಂಡು ಆಟ ಆಡ್ತಾ ಇದ್ವಿ. ನನ್ನ ಮಗಳಿಗೆ ತೋರಿಸೋಣ ಅಂತ ನಾನು ಮಾಡ್ತಾ ಇದ್ದೀನಿ ನೋಡಿ. ಅವಳು ತುಂಬ ಖುಷಿಪಟ್ಲು. ಅವಳು ನನಗೂ ಬೇಕು ಇದೇ ಥರ ನೇಲ್ಸು ಅಂತ ಅವಳು ಕೂಡ ಹಾಕಿಸ್ಕೊಂಡ್ಳು. ಯಾರೆಲ್ಲ ಈ ಥರ ಆಟ ಆಡಿದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಈ ಥರ ನೇಲ್ಸನ್ನ ಮಾಡ್ಬೋದು ಅಂತ ನಾನು ನೋಡ್ತಾ ಇರೋದು. ಮರದಿಂದನೂ ನೇಲ್ಸ್ ಆಗುತ್ತಮ್ಮ ಅಂತ ಫುಲ್ಲು ಆಶ್ಚರ್ಯ ಪಟ್ಕೊಂಡು ಖುಷಿಯಾಗಿದ್ಲು ನೇಲ್ಸ್ ನೋಡಿ. ಅದಾದಮೇಲೆ ನಾವು ಪಾರ್ಕಿಗೆ ಬಂದ್ವಿ. ಇದನ್ನು ನಾನು ಟ್ರೈ ಮಾಡಿರಲಿಲ್ಲ, ಅದಕ್ಕೆ ಯಾವ ಥರ ಅಂತ ಮಾಡೋಕ್ಕೆ ಹೋದೆ, ಬರಲಿಲ್ಲ ಆ್ಯಕ್ಚುಲಿ. ನನ್ನ ಮಗಳು ಹೇಳ್ಕೊಡ್ತೀನಿ ಅಂದ್ಲು. ನನಗೆ ಬರ್ತಿಲ್ಲ, ನಿನ್ನ ಕೈಲಿ ಆಗಲ್ಲ ಬಿಡು ಅಂದೆ. ಇಲ್ಲ ನನಗೆ ಗೊತ್ತು, ನಾನು ಹೇಳ್ಕೊಡ್ತೀನಿ ಬಿಡಿ ಅಮ್ಮ ಅಂತ ಹೇಳಿ ಮಾಡ್ತಿದ್ದಾಳೆ ನೋಡಿ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ. ಅದಾದಮೇಲೆ ನಾನು ಟ್ರೈ ಮಾಡಿದೆ ನೋಡಿ. ಈ ಎಕ್ಸಸೈಸ್ ಮಾಡೋದಕ್ಕೆ ಫುಲ್ಲು ಡೌನ್ ಬಗ್ಬೇಕು. ಗೊತ್ತಿಲ್ಲದೆ ಇದ್ರವರು ಯಾರೂ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಯಾರಾದರೂ ಸಪೋರ್ಟಿಗೆ ಇರಬೇಕು. ಒಂದೆರಡು ಸಲ ಪ್ರಾಕ್ಟೀಸ್ ಆದಮೇಲೆ ಚೆನ್ನಾಗಿ ಬರುತ್ತೆ ನಮಗೇನೆ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕೋಗಿಲೆ ಕೂಗ್ತಾ ಇದೆ ನೋಡಿ. ವಾವ್ ಅಲ್ಲ. ಕೋಗಿಲೆ ಯಾವ ಥರ ಕೂಗ್ತಾ ಇತ್ತು ಅಂದರೆ ಕೊನೆಗೆ ಕಿರ್ಚೋ ಥರ. ನಾವೇನಾದರೂ ಕೂಗಿದ್ರೆ ಅದು ಕೋಪನೇ ಬಂದ್ಬಿಡೋದು, ಸ್ಟಾಪ್ ಮಾಡೋದು. ಆದ್ರೂ ನಾವು ರೇಗಿಸ್ಕೊಂಡು ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡ್ಬಂದ್ವಿ ಫ್ರೆಂಡ್ಸ್. ಇದೇನಿದು ಸೀಬೆ ಗಿಡದಲ್ಲಿ ಸೀಬೆ ಹಣ್ಣು ಕೀಳಬೇಕು. ಇವರೇನು ಎಲೆ ಕಿತ್ಕೋತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಬನ್ನಿ ಫ್ರೆಂಡ್ಸ್, ಇದರಿಂದ ಒಂದು ಸ್ಪೆಷಲ್ ಆಗಿರೋವಂಥ ಒಂದು ಕಷಾಯನ ಮಾಡೋಣ. ಇದು ನನ್ನ ಫ್ರೆಂಡ್ ಹೇಳಿದ್ದು. ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಎಲೆನ ಕಟ್ ಮಾಡಿ ಹಾಕ್ಕೊಂಡ್ರೆ ಸಖತ್ತಾಗಿರೋ ಅಂಥ ಒಂದು ಕಷಾಯ ರೆಡಿ ಆಗುತ್ತೆ ಅಂತ. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಕಷಾಯ ರೆಡಿ ಆಗುತ್ತೆ ನೋಡಿ. ರೆಡಿಯಾಗಿದೆ ಕಷಾಯ. ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ಕಲರ್ ಎಷ್ಟು ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್. ನಾನು ಈ ನಡುವೆ ಡೈಲಿ ಒಂದೊಂದು ಕಷಾಯಗಳನ್ನ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿತ್ತು. ಸೇಮ್ ಸೀಬೆಹಣ್ಣು ತಿನ್ನೋ ಥರನೇ ಫೀಲ್ ಆಗ್ತಾಯಿತ್ತು. ಒಂದ್ಸಲ ಟ್ರೈ ಮಾಡಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆಲ್ರೆಡಿ ಸ್ಕೂಲ್ ಹೋಗೋ ಟೈಮ್ ಆಗಿತ್ತು. ನನ್ನ ಮಗಂಗೆ ಶೂ ಹಾಕ್ತಾಯಿದ್ದೀನಿ ನೋಡಿ. ಶೂ ಹಾಕೊಳ್ಳುವಾಗ ಒಂದೆರಡು ಸಲನಾದರೂ ನೋಡಿ ಹಾಕ್ಕೋಬೇಕು. ಏನಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದರಲ್ಲಿ ಚಿಕ್ಕ ಪುಟ್ಟ ಹುಳಗಳು ಅಂಥದ್ದು ಹೋಗಿ ಸೇರಿಕೊಂಡಿರುತ್ತೆ. ಅದಕ್ಕೋಸ್ಕರ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಸಾಯಿಬಾಬಾ ಟೆಂಪಲಿಗೆ ಬಂದುಬಿಟ್ಟೆ. ಪೂಜೆ ಎಲ್ಲ ಆಗ್ತಾಯಿತ್ತು. ನಾನು ಕೂಡ ಮಂಗಳಾರತಿಯನ್ನು ಮಾಡಿದೆ. ಏನೇ ಹೇಳಿ ಫ್ರೆಂಡ್ಸ್, ಗುರುವಾರ ಅಂದ್ರೇ ಸ್ಪೆಷಲ್ಲು. ಗುರುಗಳನ್ನ ದರ್ಶನ ಮಾಡೋದೇ ಒಂದು ಭಾಗ್ಯ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇದು ದತ್ತಾತ್ರೇಯ ಸ್ವಾಮಿ. ಇಲ್ಲಿಗೂ ನಮಸ್ಕಾರ ಮಾಡಿ ನಾನು ಅಲ್ಲಿಂದ ಹೊರಟೆ. ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಫ್ರೆಂಡ್ ಇವತ್ತು ಬಂದಿದ್ದಾರೆ. ಕೊಟ್ರಿ ಇವತ್ತು ಫ್ರೆಂಡ್ಸ್, ಇವತ್ತು ಗುರುವಾರ ಆಗಿರೋದ್ರಿಂದ ಹಳದಿ ಕಲರ್ನ ಯೂಸ್ ಮಾಡಬೇಕು, ಅದಕ್ಕೆ ಬಾಳೆಹಣ್ಣನ್ನು ಕೊಟ್ಟೆ ಅಂತ ಹೇಳ್ತಾಯಿದ್ರು. ಎಷ್ಟು ಸ್ಪೆಷಲ್ ಅಲ್ವಾ ಇವರು ನನಗಿಂತ ಮುಂಚೆನೇ ಬಂದು ಡೈಲಿ ಬಂದು ಇವರು ಹಸುಗಳಿಗೆ ಏನಾದರೂ ಕೊಡ್ತಾರಂತೆ. ಒಂದಷ್ಟೊತ್ತು ಮಾತಾಡಿದ್ವಿ. ಅವರು ಹೊರಟರು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ನಾನು ಕರುಗೆ ಬಾಳೆಹಣ್ಣು ತಂದಿದ್ದೆ, ಅದನ್ನು ತಿನ್ಸೋಣ ಅಂತ ಬಂದೆ. ಆಲ್ರೆಡಿ ತಿಂದ್ಬಿಟ್ಟಿದ್ಯಾ? ನಾನು ನಿನಗೋಸ್ಕರ ಬಾಳೆಹಣ್ಣು ತಂದಿದ್ದೀನಿ, ತಿನ್ನು ಆಯಿತಾ ಪ್ಲೀಸ್. ಬಿಡಿಸ್ಕೊಡ್ಲಾ? ಇರು. ನನಗಂತೂ ದನ ಕರು ಅಂದರೆ ತುಂಬ ಇಷ್ಟ. ನಿಮಗೂ ಇಷ್ಟನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದಾದಮೇಲೆ ನಾನು ಬೆಂಡೆಕಾಯಿ ತೊಗೊಳಕ್ಕೆ ಬಂದೆ. kg 40 ರೂಪಾಯಿ ಇತ್ತು. ನಾನು ಆಲ್ರೆಡಿ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ಬೆಂಡೆಕಾಯಿ ನೋಡಿ ಇದೇ ಥರ ಆರಿಸಿ ತೊಗೊಳ್ಳೋದು. ಬೆಂಡೆಕಾಯಿನ ಎಳೆದೋ ಬಲ್ತಿರೋದು ಅಂತ ನಾನೊಂದೆರಡು ಚೆಕ್ ಮಾಡಿದೆ, ಬಟ್ ಎಲ್ಲದೂ ಎಳೆದೇ ಇತ್ತು. ತುಂಬ ಚೆನ್ನಾಗಿತ್ತು. ಎಲ್ಲೋ ಅಲ್ಲೊಂದು ಇಲ್ಲೊಂದು ಬಲ್ತಿರ್ಬೋದು ಅಷ್ಟೇ. ಫ್ರೆಶ್ ಆಗಿತ್ತು ಫ್ರೆಂಡ್ಸ್. ನಾನು 1/2 ಕಿಲೋ ತಗೊಂಡೆ, ಯಾಕೆಂದರೆ ನಾನು ಜಾಸ್ತಿ ತೊಗೊಂಡೋಗಿ ಫ್ರಿಡ್ಜಲ್ಲಿ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ, ಅದಕ್ಕೋಸ್ಕರ. ಫ್ರೆಂಡ್ಸ್, ಇದನ್ನು ಕಿಚನ್ ಎಪ್ರಾನ್, ಕುಕ್ಕಿಂಗ್ ಎಪ್ರಾನ್ ಅಂತ ಕರೀತಾರೆ. ಇದನ್ನು ಹಾಗೆ ಕುತ್ತಿಗೆ ಹಾಕೋಬೇಕು. ಇಲ್ಲಿ 2 ಟ್ಯಾಗ್ ಇರುತ್ತೆ, ಅದನ್ನು ಹಿಂದೆ ಕಟ್ಕೋಬೇಕಷ್ಟೇ. ಮತ್ತು ಮಧ್ಯದಲ್ಲಿ ಒಂದು ಪಾಕೆಟ್ ಇರುತ್ತೆ.
ಇದು ಬಟ್ಟೆಗಳು ಗಲೀಜಾಗದೇ ಇರೋ ಥರ ಅಡುಗೆ ಮಾಡೋದಕ್ಕೋಸ್ಕರ. ನಾನು ನೈಟಿ ಎಲ್ಲ ಹಾಕೊಂಡಾಗ ಡ್ರೆಸ್ಸು ನೈಟಿನಲ್ಲಿ ಅಡುಗೆ ಮಾಡುವಾಗ ಹಾಗೇ ಮಾಡ್ತೀನಿ. ಬಟ್ ಸ್ಯಾರೀಸು ಚೆನ್ನಾಗಿರೋ ಡ್ರೆಸ್ಸಸ್ ಹಾಕೊಂಡಿದ್ದಾಗ ಇದನ್ನು ಯೂಸ್ ಮಾಡ್ತೀನಿ. ಇಲ್ಲಿ ಗೋಧಿ ಹಿಟ್ಟನ್ನ ಚೆನ್ನಾಗಿ ಕಲಸಿಟ್ಕೋತಾ ಇದ್ದೀನಿ, ಏಕೆಂದರೆ ಅದು ನೆಂದಷ್ಟು ಚಪಾತಿ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನು ಪಲ್ಯನ ಮಾಡ್ಕೋತೀನಿ. ಫ್ರೆಂಡ್ಸ್, ನಾನಿಲ್ಲಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ತುಪ್ಪ, ನೀರು ಹಾಕಿ ಕಲಸಿಟ್ಕೋತಾ ಇದ್ದೀನಿ ಚೆನ್ನಾಗಿ. ಹಾಗೆಯೇ ಎತ್ತಿಟ್ಬಿಡ್ತೀನಿ. ಅಷ್ಟರೊಳಗೆ ನಾವು ಪಲ್ಯನ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಬೆಂಡೆಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಒರೆಸಿ ಇಟ್ಕೋತಾ ಇದ್ದೀನಿ. ಬೆಂಡೆಕಾಯಿ ನೋಡಿದ್ರೆ ಯಾವ ಹಾಡು ನೆನಪಾಗುತ್ತೆ ಹೇಳಿ? ಹೀರೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಉಂಡೆ ಡಬ್ಬಿಯಲ್ಲಿದೆ. ಕಾಯ್ಕೊಂಡು ನೀಟಾಗಿ ನೋಡ್ಕೊಂಡು ತಂದಿದ್ದೀನಿ. ಮಿಕ್ಸ್ ಆಗಿ ಒಂದು ಬಲ್ತಿರೋದು ಬಂದಿದೆ, ಮಿಕ್ಸ್ ಆಗಿ ಒಂದು ಹುಳ ಇರೋದು ಬಂದಿದೆ. ಫುಲ್ ಹುಳ ಇದೆ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿ ಅದು ಚಿಟಪಟ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಆಪ್ಷನ್. ನೆಕ್ಸ್ಟು ಕರಿಬೇವು ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ನಾನು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಚೆನ್ನಾಗಾಗಿದೆ. ಇವಾಗ ಬೆಂಡೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನು ತುಂಬ ಸಿಂಪಲ್ಲಾಗಿ ಬೆಂಡೆಕಾಯಿ ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹೆಲ್ದಿ ಆಗಿರೋವಂಥ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಫ್ರೆಂಡ್ಸ್, ಸಾಫ್ಟಾಗಿರೋ ಚಪಾತಿ ಕೂಡ ರೆಡಿ ಆಗ್ತಾ ಇದೆ ನೋಡಿ. ಇನ್ನೇನಿಲ್ಲ, ಚಪಾತಿ ಬೆಂಡೆಕಾಯಿ ಪಲ್ಯ ಟೇಸ್ಟ್ ಮಾಡೋದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚಪಾತಿ ಬೆಂಡೆಕಾಯಿ ಪಲ್ಯ ಹೇಗೆ ರೆಡಿ ಆಯಿತು ಅಂತ. ನಾನು ನನ್ನ ಮಗ ಟೇಸ್ಟ್ ಮಾಡಿದ್ವಿ, ಸಖತ್ತಾಗಿತ್ತು. ಅದಾದಮೇಲೆ ಹೋಮ್ವರ್ಕ್ ಮಾಡೋದಕ್ಕೆ ಅವನೇ ಕರೆದು ಕೂಸ್ಕೊತಾನೆ ನನ್ನ. ಅವನು ಒಂದೊಂದು ಬರ್ದಾಗಲೂ ನಾನು ಕ್ಲಾಪ್ಸ್ ಹಾಕಬೇಕಂತೆ. ನಾನು ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೋರಾಗಿ ಬರಿಬೇಕಲ್ವ ನೀನು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಫ್ರೆಂಡ್ಸ್.